ಇನ್ನು ಹೈಕೋರ್ಟ್ ತೀರ್ಪು ತಮ್ಮ ವಿರುದ್ಧವಾಗಿ ಬಂದ ಕಾರಣ ಸಿಎಂ ಸಿದ್ದರಾಮಯ್ಯಗೆ ಕಾನೂನು ಹೋರಾಟದ ಜೊತೆಗೆ ರಾಜಕೀಯವಾಗಿಯೂ ಕೂಡ ಹೋರಾಟ ನಡೆಸಬೇಕಾದಂತಹ ಅನಿವಾರ್ಯತೆ ಇದೆ. ಇನ್ನು ಸಿಎಂ ನಿವಾಸಕ್ಕೆ ಅವರ ಬೆಂಬಲಿಗ ಸಚಿವರು, ಶಾಸಕರು ಎಲ್ಲರೂ ಕೂಡ ಹೋದ್ರು, ಚರ್ಚೆ ನಡೆಸಿದ್ರು. ಹೈಕಮಾಂಡ್ ಕೂಡ ಕರೆ ಮಾಡಿ ಮಾಹಿತಿಯನ್ನ ಪಡ್ಕೊಂಡಿದೆ. ಇಷ್ಟೆಲ್ಲ ಬೆಳವಣಿಗೆ ನಡುವೆ ಸಿಎಂ ಹಲವು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿದ್ರು. ಅಂದ ಹಾಗೆ ಮುಂದೆ ಕಾನೂನಾತ್ಮಕವಾಗಿ, ರಾಜಕೀಯವಾಗಿ ಏನೆಲ್ಲ ಆಗಬಹುದು, ಯಾರ ನಡೆ ಏನಾಗಬಹುದು ನೋಡೋಣ. ಕ್ವಿಕ್ ಆಗಿ ನೋಡೋದಾದ್ರೆ, ಆಗಲೇ ಹೇಳಿದಂಗೆ ನಾಳೆ ಜನಪ್ರತಿನಿಧಿಗಳ ನ್ಯಾಯಾಲಯ ತನ್ನ ಆದೇಶವನ್ನು ಪ್ರಕಟ ಮಾಡಬಹುದು ಯಾವುದೋ ಅರ್ಜಿ ಸಂಬಂಧದಲ್ಲಿ. ಆಗ ತನಿಖೆಯನ್ನು ಎದುರಿಸಲೇಬೇಕು ಮುಖ್ಯಮಂತ್ರಿಗಳು. ತನಿಖೆ ಎದುರಿಸುವಾಗ ಕಾನೂನು ಪ್ರಕಾರದಲ್ಲಿ ಅವರು ರಾಜೀನಾಮೆಯನ್ನು ಕೊಡಬೇಕು ಅಂತ ಎಲ್ಲೂ ಇಲ್ಲ. ಕೇಜ್ರಿವಾಲ್ ಜೈಲಿಗೆ ಹೋಗಿ ಕೂತ್ಕೊಂಡ್ರು ರಾಜೀನಾಮೆ ಕೊಡಲಿಲ್ಲ, ಆಮೇಲೆ ಬಂದು ಕೊಟ್ಟರು ಅವ್ರವ್ರದೇ ರೀಸನ್ಗೆ, ಅದು ಬೇರೆ ವಿಚಾರ. ಕೊಡಲೇಬೇಕು ಅಂತ ಎಲ್ಲೂ ನಿಯಮ ಇಲ್ಲ. ಆದರೆ ರಾಜಕೀಯವಾಗಿ ಯಡಿಯೂರಪ್ಪನವರು ಇದ್ದಾಗ ನೀವು ಕೇಳಲಿಲ್ವಾ ರಾಜೀನಾಮೆ ಅಂತಾನೋ, ಅಥವಾ ಇನ್ಯಾರೋ ಒಬ್ರು ಅಲ್ರಿ ನಾಗೇಂದ್ರ ಅನ್ನೋ ಮಂತ್ರಿ ಮೇಲೆ FIR ಹೆಸರೇ ಇಲ್ಲ, ಅವ್ರದ್ದು ರಾಜೀನಾಮೆ ತಗೊಂಡ್ರಿ ನೀವು, ಈಗ ನೀವು ಯಾಕೆ ರಾಜೀನಾಮೆ ಕೊಡಲ್ಲ ಅಂತ ಈ ಥರದ ರಾಜಕೀಯ ಪ್ರಶ್ನೆಗಳು ಉದ್ಭವವಾಗಬಹುದೇ ಹೊರತು ಕೊಡಲೇಬೇಕು ಅಂತೇನಿಲ್ಲ. ಬಟ್ ತನಿಖೆಯನ್ನು ಎದುರಿಸಬೇಕು. ಸೆಷನ್ ಕೋರ್ಟ್ಸು ತಗೋಬೋದು, ಕಾಗ್ನಿಷನ್ಸು, ದೂರು ಕೊಡ್ಬೋದು, ನೋಟಿಸ್ ಕೊಡ್ಬೋದು, ಮಾಹಿತಿ ಕೋರಿ ತನಿಖೆ ಕರಿಬೋದು, ಅಥವಾ ಯಾರೋ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡ್ಬೋದು, ಡ್ಯಾಶ್ PCR ದಾಖಲಿಸೋದಕ್ಕೆ, ಅಂದರೆ ಪ್ರೈವೇಟ್ ಕಂಪ್ಲೇಂಟನ್ನು ದಾಖಲಿಸೋದಕ್ಕೆ ತನಿಖಾ ಸಂಸ್ಥೆಗೆ ಸೂಚಿಸ್ಬೋದು, ನ್ಯಾಯಾಲಯ ಲೋಕಾಯುಕ್ತಕ್ಕೆ ಹೇಳ್ಬೋದು, ಅಥವಾ ಪೊಲೀಸ್ನವ್ರಿಗೆ ಹೇಳ್ತಾರೋ ಏನೋ. ಹಾಗಾದರೆ ಮೈಸೂರಲ್ಲ, ಬೆಂಗಳೂರಲ್ಲ, ಎಲ್ಲಿ ಅಂತ ತೀರ್ಮಾನ ಆಗಬೇಕು. ಹಾಗಾದರೆ ಮುಖ್ಯಮಂತ್ರಿಗಳು ಏನು ಮಾಡಬೇಕು, ಮಾಡ್ತಾರೆ, ಮಾಡಬೇಕು ಅಂತ ಹೇಳಕ್ಕೆ ನಾವ್ಯಾರು, ಏನು ಮಾಡಬಹುದು, ಮಾಡ್ತಾರೆ. ರಾಜೀನಾಮೆ ನೀಡದೆ ತನಿಖೆ ಎದುರಿಸ್ಬೋದು. ನಾನು ಆಗಲೇ ಹೇಳಿದೆ, ನಥಿಂಗ್ ಡಿಬಾರ್ಸ್ ಹಿಮ್ ಫ್ರಮ್ ಕಂಟಿನ್ಯೂಯಿಂಗ್ ಆಸ್ ಎ ಚೀಫ್ ಮಿನಿಸ್ಟರ್. ಏನು ಅವ್ರನ್ನ ಕಿತ್ತಾಕ್ಬಿಡಲ್ಲ ಯಾರು ಯಾಕೆ ನೀವು ರಾಜೀನಾಮೆ ಕೊಟ್ಟಾಚೆ ಬರ್ಬೇಕು, ಮಾತಾಡ್ಬೇಕು ಫಸ್ಟ್ ಅಂತ ಎಲ್ಲೂ ಕಾನೂನಲ್ಲಿ ಇಲ್ಲ. ಅದು ಅವ್ರಿಗೆ ಬಿಟ್ಟದ ಆಯ್ಕೆ. ಹೈಕೋರ್ಟು, ವಿಭಾಗೀಯ ಪೀಠ ಅಥವಾ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ, ಎರಡೂ ಆಯ್ಕೆ ಅವರ ಮುಂದಿದೆ. ಬಟ್ ಅವ್ರ ವಕೀಲರು ಏನು ಹೇಳ್ತಾರೋ, ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೋ, ಹೈಕೋರ್ಟ್ಗೆ ಹೋಗ್ತಾರೋ ನನಗೆ ಗೊತ್ತಿಲ್ಲ. ನನಗನ್ಸೋದು ಈಗ ಮತ್ತೆ ವಿಭಾಗೀಯ ಪೀಠಕ್ಕೆ ಹೋದ್ರೆ ವಿಭಾಗೀಯ ಪೀಠದ ಜಡ್ಜ್ಮೆಂಟ್ ಏನು ಬರುತ್ತೋ ನಮಗೆ ಗೊತ್ತಿಲ್ವಲ್ಲ. ಆಮೇಲೆ ಅಲ್ಲಿ ಏನಾದ್ರು ಬರಲಿ, ಒಂದು ವೇಳೆ ಹಿನ್ನಡೆ ಆಗಿಬಿಟ್ರೆ ಇನ್ನೊಂದ್ಸರಿ ಇದನ್ನೇ ಹೇಳಿಸ್ಕೋಬೇಕು ಇವರು. ಒಂದು ಎರಡನೇದು, ವಿಭಾಗೀಯ ಪೀಠಕ್ಕೆ ಹೋದ್ರೂ ನಿಮ್ದು ಮನೋಸ್ಥಿತಿ ಹೇಗಿದೆ ಎಲ್ಲ ಕಡೆ, ಎರಡೂ ಕಡೆ ಅಂದರೆ ಏನೇ ಆದರೂ ಸುಪ್ರೀಂ ಕೋರ್ಟ್ಗೆ ಹೋಗೋ ಲಕ್ಷಣ ಇದೆ ನೀವಿಬ್ಬರದ್ದು ಮನೋಸ್ಥಿತಿ. ಹಾಗಾಗಿ ನೇರಕ್ಕೆ ಅಲ್ಲಿಗೆ ಹೋಗ್ಬಿಡೋದು ಬೆಟರು. ನನ್ನ ಅಭಿಪ್ರಾಯ ಇದು, ವಕೀಲರ ಅಭಿಪ್ರಾಯ ಅಲ್ಲ. ಆಮೇಲೆ ಅದು ಅವ್ರವ್ರ ಇಷ್ಟ, ಏನಾದ್ರು ಮಾಡ್ಕೊಳ್ಳಿ. ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರದವರೆಗೆ ಕಾಯುವುದು. ಈ ಕಾಂಗ್ರೆಸ್ ಹೈಕಮಾಂಡ್ ನನ್ನ ಪ್ರಕಾರ ಯಾವ ನಿರ್ಧಾರವನ್ನು ಈಗ ಮಾಡುವುದಿಲ್ಲ. ನನ್ನ ಪ್ರಕಾರ ಜಮ್ಮು ಕಾಶ್ಮೀರದ ಚುನಾವಣೆ ನಡೀತಾ ಇದೆ, ಹರಿಯಾಣ ಚುನಾವಣೆ ನಡೀತಾ ಇದೆ, ಮಹಾರಾಷ್ಟ್ರ ಚುನಾವಣೆ ಬರ್ತಾ ಇದೆ ಒಳಕ್ಕೆ. ಈ ಹಂತದಲ್ಲಿ ಇದನ್ನ ಒಂದು ಇಶ್ಯೂ ಆಗಿ ತೆಗೆದುಕೊಳ್ಳಕ್ಕೆ ಅವ್ರಿಗೆ ಜಾಗ ಕೊಡಕ್ಕೆ ಈಗ ಅವ್ರು ಮಾಡಲ್ಲ. ಅದಕ್ಕೆ ಅವ್ರು ಏನು ಮಾಡ್ತಾರೆ ಅಂದರೆ, ನನಗನ್ಸೋದು ಸುಪ್ರೀಂ ಕೋರ್ಟಿನ ಅಂತಿಮ ತೀರ್ಪಿನವರೆಗೆ ಬಂಡೆಯಂತೆ, ಡಿಕೆ ಅಲ್ಲ ಹೈಕಮಾಂಡ್, ಇದು ನಾರ್ತ್ ಇಂಡಿಯಾ ಬಂಡೆ, ಉತ್ತರ ದಿಲ್ಲಿ ಬಂಡೆ, ಇದು ಲೋಕಲ್ ಬಂಡೆ ಇಲ್ಲ, ಇಲ್ಲಿ ಬಂಡೆಯಂತೆ ನಿಲ್ಲತ್ತೆ. ಬಟ್ ಆಫ್ಟರ್ ದಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಅದೇನೇ ಬರಲಿ, ಹೀಗೆ ಬಂದು ಸರಿ, ಹಾಗೆ ಬಂದರು ಸರಿ, ಅದು ಅವ್ರವ್ರ ಅದಕ್ಕೆ ತಕ್ಕಂತೆ ತನ್ನ ನಿರ್ಧಾರಗಳನ್ನು ಕ್ಯಾಲ್ಕುಲೇಷನ್ ಪೊಲಿಟಿಕಲಿ ಸ್ಟಾರ್ಟ್ ಮಾಡುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಅಲ್ಲಿವರೆಗೂ ಅವ್ರು ತಲೆ ಹಾಕ್ಲಿಕ್ಕಿಲ್ಲ ಅಂತ ಅನ್ಸತ್ತೆ. ಸಿದ್ದರಾಮಯ್ಯನನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಮುಂದುವರಿಯಲೇಬೇಕು ಕಾಂಗ್ರೆಸ್. ಸಿದ್ದರಾಮಯ್ಯನವ್ರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಮುಂದುವರಿತೀವಿ ಅಂದರೆ ಶಾರ್ಟ್ ಟರ್ಮಲ್ಲಿ ಏನೇ ಇಲ್ದಿದ್ರು ಲಾಂಗ್ ಟರ್ಮಲ್ಲಿ ಅದು ಸರಿಯಾದ ಹೊಡೆತ ಆಗುತ್ತೆ ಆಮೇಲೆ ಕಾಂಗ್ರೆಸ್ಗೆ. ಯು ಕಾಂಟ್ ಇಗ್ನೋರ್ ಸಿದ್ದರಾಮಯ್ಯ ಆಸ್ ಎ ಲೀಡರ್ ಆಗಿ ಇಗ್ನೋರ್ ಮಾಡ್ಲಿಕ್ಕೆ ಬರಲ್ಲ. ಆಲ್ ರೈಟ್, ಮುಖ್ಯಮಂತ್ರಿಯಿಂದ ಇಳಿಸ್ತಾರೆ ಅಂತ ಇಟ್ಕೊಳ್ಳೋಣ ಸುಮ್ಮನೆ. ಅವ್ರು ತಿರುಗಿ ಬಿದ್ದು ಕೂತಾಗ ಸಮುದಾಯ ಅವರ ಜೊತೆಯೇ ನಿಲ್ಲುವುದಾಗಿ ಬಿಟ್ಟರೆ ಈ ರಾಜ್ಯದ 50-60 ಕ್ಷೇತ್ರದಲ್ಲಿ ಅದರ ಪ್ರಭಾವ ಇದೆ ಅನ್ನೋದನ್ನು ಕಾಂಗ್ರೆಸ್ ಯಾಕೆ ಮರೆಯುತ್ತೆ? ಅಧಿಕಾರವನ್ನು ಬಿಡ್ಬೋದು ಅವರು, ರಾಜಕಾರಣದ ಭಾಷಣ ಪ್ರವಾಸ ಬಿಡ್ತೀನಿ ಅಂತ ಅವರೆಲ್ಲೂ ಹೇಳಿಲ್ವಲ್ಲ, ಅದನ್ನ ಮಾಡ್ಕೊಂಡು ಓಡಾಡ್ಬೋದಲ್ಲ ಅವ್ರು ಆಗ್ಲೂವೆ. ಹಾಗಾಗಿ ಅವ್ರ ವಿಶ್ವಾಸಕ್ಕೆ ತಗೊಂಡೇ ಮಾಡ್ತಾರೆ ಏನೇ ಮಾಡಿದ್ರು. ಸರಣಿ ಎಲೆಕ್ಷನ್ ಇರೋದ್ರಿಂದ ಮಾಡಲ್ಲ ಅಂದ್ಕೊಂಡಿದ್ದಾರೆ. ಡಿಸೆಂಬರ್ ಬಳಿಕ ಆಗತ್ತೆ ಅಂತ ಕೆಲವರು, ಡಿಸೆಂಬರ್ ಬಳಿಕವೋ ಮತ್ತೊಂದೋ ನಮಗೇನು ಗೊತ್ತು. ಸುಪ್ರೀಂ ಕೋರ್ಟಿನ ತೀರ್ಪಿನ ನಂತರ ಕರಿಯಾದ್ರೂ ಸರಿ, ಬಿಳಿಯಾದ್ರೂ ಸರಿ, ಅಲ್ಲಿವರೆಗೂ ವೇಟ್ ಮಾಡೋದು ಅಂತ ನನಗನ್ಸುತ್ತೆ.